ಎಲ್ರಿಗೂ ನಮಸ್ಕಾರ. ಮೈ ಫುಡ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಒಂದು ಒಳ್ಳೆ ಹೇರ್ ಆಯಿಲ್ ರೆಡಿ ಮಾಡಿದ್ದೀನಿ. ಯಾವ ಥರ ಮಾಡೀನಿ, ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ, ಏನೇನು ಬೆನಿಫಿಟ್ಸ್ ಅದಾವು ಅಂತ ನೋಡೋಣ ಬರ್ರಿ. ಇದು ಫುಲ್ ತಿಕ್ ಹೇರು, ಸಾಫ್ಟ್ ಹೇರ್ ಮಾಡ್ತೈತಿ. ಆಮೇಲೆ ಫುಲ್ ಹೇರ್ ಬೆಳಿತಾವು. ಆಮೇಲೆ ಡೆಂಡ್ರಪ್ ಅಂತೂ ಒಟ್ಟು ಆಗಲ್ಲ. ಏನೇನು ಹಾಕೀನಿ, ಯಾವ ಥರ ಕೊನೆವರೆಗೆ ನೋಡಿರಿ. ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡ್ತೀನಿ ಅಂತ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇದಕ್ಕೆ ನಾನು ಫಸ್ಟ್ ಒಂದು ಪಾತ್ರೆ ಒಳಗೆ 200 ಗ್ರಾಮು ಕೋಕೋನಟ್ ಆಯಿಲ್ ಹಾಕೊತೀನಿ. ನಾನಿಲ್ಲಿ ಪ್ಯಾರಾಚೂಟ್ ಕೋಕೋನಟ್ ಆಯಿಲ್ ತೊಗೊಂಡಿನಿ, ಅಲೋವೆರಾ ಇರುವಂಥದ್ದು. ನೀವು ಬೇಕಾದ್ರೆ ಯಾವುದಾದ್ರೂ ತೊಗೋಬೋದು. ಅದಕ್ಕೊಂದು ಸ್ಪೂನು ಮೆಂತ್ಯ ಕಾಳು ಹಾಕೊತೀನಿ. ಗ್ಯಾಸನ್ನ ಸಣ್ಣಗೆ ಇಟ್ಟು ಸಣ್ಣ ಉರಿಯೊಳಗನ ಒಂದು 2 ನಿಮಿಷ ಮೆಂತ್ಯ ಕಾಳನ್ನ ಫ್ರೈ ಮಾಡಿರಿ. ಹೊತ್ತು ಹಂಗೆ ಆಗಬಾರ್ದು, ಈ ಥರ ಆದ್ರೆ ಸಾಕು. ಇದಕ್ಕೆ ಒಂದು ಅರ್ಧ ಕಪ್ ನಾನು ರೆಡ್ ಆನಿಯನ್ ತೊಗೊಂಡಿನಿ, ಕಟ್ ಮಾಡಿದ್ದು. ಇದನ್ನು ಒಂದು 5 ನಿಮಿಷ ಫ್ರೈ ಮಾಡ್ಕೊರಿ. ನೀವು ಬೇಕಂದ್ರೆ ಪೇಸ್ಟ್ ಮಾಡೇನು ಹಾಕ್ಕೋಬೋದು. ನಾನು ಕಟ್ ಮಾಡಿ ಹಾಕ್ಕೊಂಡಿನಿ, ಎಣ್ಣೆ ಒಳಗದು ಸಿಡಿಬಾರ್ದು ಅಂತ ಹೇಳಿ. ನೀವು ಬೇಕಾದ್ರೆ ಪೇಸ್ಟ್ ಮಾಡಿ ಹಾಕ್ಕೋರಿ. ಇದನ್ನು ಒಂದು 5 ನಿಮಿಷ ಸ್ವಲ್ಪ ಆನಿಯನ್ನ ಬಾಡಬೇಕು ಎಣ್ಣೆ ಒಳಗೆ, ಆ ಥರ ಫ್ರೈ ಮಾಡ್ಕೊರಿ. ಬಹಳ ಈ ಎಣ್ಣೆಯಿಂದ ಫುಲ್ಲು ಉಪಯೋಗದವು. ಏನೇನು ಉಪಯೋಗದವು, ಏನೇನೆಲ್ಲ ಹಾಕ್ತೀನಿ ಅಂತ ವಿಡಿಯೋ ಕೊನೆಯವರೆಗೆ ನೋಡಿರಿ. ಆಮೇಲೆ ಇವಾಗ ಒಂದು ಅಲೋವೆರಾ ತೊಗೊಂಡೀನಿ, ನಮ್ಮ ಮನೆಯೊಳಗೆ ಬೆಳೆದಿರೋದು ಫ್ರೆಶ್ ಅಲೋವೆರಾ ನೋಡಿರಿ. ಜೆಲ್ಲೆಲ್ಲ ತಂದ್ರೆ ಅದ್ರೊಳಗೆ ಏನೋ ಕೆಮಿಕಲ್ಸ್ ಹಾಕಿರ್ತಾರೇನೋ, ಹಾಗಾಗಿ ನಾನು ಮನೆಯೊಳಗೆ ಅಲೋವೆರಾ ಬೆಳೆದಿರೋದನ್ನು ತೊಗೊಂಡು ಇದನ್ನು ಸಣ್ಣಗೆ ಕಟ್ ಮಾಡಿ ಇಟ್ಕೊತೀನಿ. ಕಟ್ ಮಾಡಿ ಹಾಕ್ತೀನಿ. ಈಗ ನೀವು ನಿಮ್ಮ ಮನೆಯೊಳಗೆ ಬೆಳೆದಿದ್ರೆ ಅಲೋವೆರಾನ ಈ ಥರ ಯೂಸ್ ಮಾಡ್ಕೊರಿ. ಭಾಳ ಒಳ್ಳೆ ಬೆನಿಫಿಟ್ಸ್ ಅದಾವು ನೋಡಿರಿ. ಈ ಥರ ಕಟ್ ಮಾಡಿರೋ ಅಲೋವೆರಾನ ಎಣ್ಣೆಯೊಳಗೆ ಹಾಕ್ಕೊತೀನಿ. ಹೊರಗಿಂದ ತಂದರೆ ಅದ್ರೊಳಗೆ ಪ್ರಿಸರ್ವೇಟಿವ್ ಹಾಕ್ತಾರೆ, ಕೆಮಿಕಲ್ಸ್ ಹಾಕ್ತಾರೆ. ಹಾಗಾಗಿ ನಾನು ಅದನ್ನು ಯೂಸ್ ಮಾಡಲ್ಲ. ಮನೆಯೊಳಗೆ ಇಲ್ತೀವಿ ಎಲ್ಲ ಫ್ರೆಶ್ ಯೂಸ್ ಮಾಡಕೊತೀನಿ. ಏನೇನು ಹಾಕ್ತೀನಿ ನೋಡ್ಕೊರಿ. ಇದರಿಂದ ಅಲೋವೆರಾ ಹೇರ್ಸ್ನ ಫುಲ್ ಸ್ಮೂತ್ ಇಡುತ್ತೆ, ಹಾಗಾಗಿ ಅಲೋವೆರಾ ಯೂಸ್ ಮಾಡ್ತೀನಿ. ನೋಡಿರಿ ಎಷ್ಟು ಚಂದ ಬಂದವು. ಒಂದು 5 ನಿಮಿಷ ಫ್ರೈ ಮಾಡ್ಕೊರಿ, ಕ್ರಿಸ್ಪಿ ಆಗುವಂಗೆ ನೋಡಿರಿ. ಈ ಥರ ಆನಿಯನ್ನು ಆಮೇಲೆ ಅಲೋವೆರಾ ಎಲ್ಲ ಬ್ರೌನ್ ಆಗ್ಯಾವು ಎಣ್ಣೆ ಒಳಗೆ ಕುದ್ದು. ಇದಕ್ಕೊಂದು 8 ರಿಂದ 10 ಗರಿ ಕರಿಬೇವು ಹಾಕ್ಕೊತೀನಿ. ಕರಿಬೇವು ಹೇರ್ನ ಕಪ್ಪಾಗಿಡುತ್ತೆ. ಜಲ್ದಿ ಬಿಳಿ ಕೂದಲಾಗ್ತಾವಲ್ಲ ಮಕ್ಕಳಿಗೆ, ಅವು ಆಗಲ್ಲ. ಹಾಗಾಗಿ ನಾನು ಕರಿಬೇವು ಯೂಸ್ ಮಾಡ್ತೀನಿ. ಇದರಿಂದ ಭಾಳ ಆರೋಗ್ಯವಾಗಿರ್ತವೆ ಹೇರ್ಸ್. ಆಮೇಲೆ ಒಂದು 10 ಗರಿಯಷ್ಟು ನೀಮ್ ಲೀವ್ಸು, ಬೇವಿನ ಎಲೆ ಹಾಕ್ಕೊತೀನಿ. ಬೇವಿನ ಎಲೆ ಮತ್ತು ಅಲೋವೆರಾ ಎರಡೂ ಸೇರಿ ಪೇಸ್ಟ್ ಮಾಡಿ ಪ್ರತಿ ವಾರ ಹಚ್ಕೊತ ಬರ್ರಿ. 2-3 ವಾರದಾಗ ಡೆಂಡ್ರಫ್ ಫುಲ್ ಕಂಪ್ಲೀಟ್ ಹೋಗ್ತೈತಿ. ನೀವು ಇದನ್ನು 100% ನಾನು ರಿಸಲ್ಟ್ ಹೇಳ್ತೀನಿ. ನನ್ನ ಮಗಳು ಪ್ರತಿ ವಾರನೂ ಒಂದು 2-3 ವಾರ ಹಚ್ಚಿದ್ರೆ ಹೋಗ್ಬಿಡ್ತದೆ ಡೆಂಡ್ರಪ್ಪು, ಆಮೇಲೆ ಆಗೋದೇ ಇಲ್ಲ. ಆಮೇಲೆ ನೋಡಿರಿ ಈ ಥರ ಒಂದು 5 ನಿಮಿಷ ಎಲ್ಲನೂ ಫ್ರೈ ಮಾಡ್ಕೊರಿ. ಇದು ಕರಿಬೇವು ಮತ್ತು ನೀಮು ಎರಡೂ ಡ್ರೈ ಆಗಬೇಕು, ಕ್ರಿಸ್ಪಿ ಆಗಬೇಕು, ಆ ಥರ ಫ್ರೈ ಮಾಡ್ಕೊರಿ. ನೋಡಿರಿ ಎಷ್ಟು ಚೆಂದಾಗೈತಿ. ಈಗ ಇದನ್ನು ತಣ್ಣಗಾಗಕ್ಕೆ ಬಿಡೋಣ. ಇದಿನ್ನೂ ಮುಗ್ದಿಲ್ಲ, ಇದಕ್ಕಿನ್ನೂ ಏನು ಆ್ಯಡ್ ಮಾಡ್ತೀನಿ ಅಂತ ಲಾಸ್ಟ್ ನೋಡುವಂತ್ರಿ. ಈಗ ಇದನ್ನು ಸೋಸ್ಕೊಳ್ಳೋಣ. ನಾನು ಒಂದು ಕಾಜಿನ ಬೌಲ್ಗೆ ಸೋಸ್ಕೊಳಕೊಂತೀನಿ. ನೀಟಿಗೆ ಎಣ್ಣೆ ಎಲ್ಲ ಹೋಗೋಂಗೆ ಹಾಕೋರಿ. ಪೂರ್ತಿ ಪ್ರೆಸ್ ಮಾಡಿ ಎಲ್ಲ ಅದರೊಳಗೆ ಏನು ಎಣ್ಣೆ ಉಳಿಲಾರ್ದಂಗೆ ಪ್ರೆಸ್ ಮಾಡಿ ಎಲ್ಲ ತಕ್ಕೋರಿ. ಈ ಥರ ಫುಲ್ ಕ್ಲೀನಾಗಿ ತಕ್ಕೊಂಡು ಅದನ್ನು ಏನು ವೇಸ್ಟ್ ಮಾಡೋದು ಬೇಡ. ಅದ್ರೊಳಗೂ ಎಣ್ಣೆ ಇದು ಇರ್ತೈತಿ, ಎಲ್ಲ ಕಂಟೆಂಟ್ ಇರ್ತಾವಲ್ಲ. ಹಾಗಾಗಿ ನಾನು ಅದನ್ನು ಚೆಲ್ಲಲ್ಲ. ಅದನ್ನು ಒಂದು ಜಾರಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತೀನಿ. ಪೇಸ್ಟ್ ಮಾಡ್ಕೊಂಡು ಇದನ್ನು ಒಂದು ದಿನ ಯೂಸ್ ಮಾಡ್ಬೋದು ನೀವು. ಹೇರ್ನ ಸಾಫ್ಟ್ ಶೈನಿ ಆಗ್ತಾವೆ. ಟ್ರೈ ಮಾಡಿ ನೋಡ್ರಿ ಒಂದು ಸಲ. ನಾನೀಗ ಇದನ್ನು ಪೇಸ್ಟ್ ಮಾಡಿಕೊಂಡು ನಾನಿವತ್ತು ನನ್ನ ಮಗಳಿಗೆ ಇದನ್ನು ಹಚ್ಚೀನಿ ಫಸ್ಟ್ ಡೇ. ಇದನ್ನು ನೋಡಿರಿ ಮಸ್ತ್ ಹೇರ್ ಸಾಫ್ಟ್ ಆಗ್ತಾವೆ, ಡೆಂಡ್ರಪ್ ಆಗಲ್ಲ, ತಿಕ್ ಹೇರ್ ಆಗ್ತಾವೆ, ಬ್ಲ್ಯಾಕ್ ಹೇರ್ ಆಗ್ತಾವೆ. ಆಮೇಲೆ ಈಗಿರೋ ರೆಡಿ ಇರೋವಂಥ ಎಣ್ಣೆಗೆ ನಾನು 100 ಗ್ರಾಮ್ ಕ್ಯಾಸ್ಟ್ರೋ ಆಯಿಲ್ ಹಾಕ್ಕೊಳಕೊಂತೀನಿ, ಅಂದರೆ ಔಡಲ್ ಎಣ್ಣೆ. ಇದು ಹೇರ್ನ ಸ್ಮೂತ್ ಮಾಡ್ತೈತಿ, ಹಾಗಾಗಿ ಅದನ್ನ 100 ml ಹಾಕ್ಕೊತೀನಿ. ಚೆಂದಾಗಿ ಮಿಕ್ಸ್ ಮಾಡ್ಕೊಡಿ ಎರಡು. ಆಮೇಲೆ ಒಂದು 8 ವಿಟಮಿನ್ ಇ ಟ್ಯಾಬ್ಲೆಟ್ ಹಾಕ್ಕೊತೀನಿ. ಇದನ್ನು ಹೇರ್ ಶೈನಿ ಮಾಡ್ತೈತಿ. ಇದು ವಿಟಮಿನ್ ಇ ಟ್ಯಾಬ್ಲೆಟ್ ಹೇರ್ ಶೈನಿ ಆಮೇಲೆ ಸಾಫ್ಟ್ ಆ ಥರ ಮಾಡುತ್ತೆ. ಕರ್ಲಿ ಹೇರ್ನ ಸಾಫ್ಟ್ ಮಾಡ್ತೈತಿ. ಇದನ್ನು ಒಂದು 8 ಟ್ಯಾಬ್ಲೆಟ್ಸ್ ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡಿ ಒಂದು ಬಾಟಲ್ ತುಂಬಿಟ್ಕೊಂಡು ಪ್ರತಿ ವಾರನೂ ಸ್ವಲ್ಪ ತಲೆಗೆ ಹಚ್ಚಿ ಒಂದು 10 ನಿಮಿಷ ಮಸಾಜ್ ಮಾಡಿರಿ. ಏನೇ ಕೂದಲಿನ ಸಮಸ್ಯೆ, ಹೇರ್ ಫಾಲ್ ಇರಲಿ, ಡ್ಯಾಂಡ್ರಪ್ ಇರಲಿ, ಆಮೇಲೆ ಥಿನ್ ಹೇರ್ ಇರಲಿ, ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತಾವೆ. ಇದು ಒಂದು ಆಯಿಲಿಂದ ಎಷ್ಟೋ ಸಾವಿರಾರು ರೂಪಾಯಿ ಖರ್ಚು ಮಾಡೋದು ಬದಲು ಇದು ಒಂದು ಹೇರ್ ಆಯಿಲ್ ಯೂಸ್ ಮಾಡಿರಿ ಅಂತ ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.